ತಿಪ್ಟೂರಿನಲ್ಲಿ ಅರ್ಧಕ್ಕೆ ನಿಂತ ಮನೆ ನಿರ್ಮಾಣ ಕಾರ್ಯ. ಹಣ ಕಟ್ಟಿದ್ರೂ ಮನೆ ಇಲ್ಲ ಎಂದು ನಿವಾಸಿಗಳ ಪರದಾಟ. ಎಷ್ಟು ಸತಿ ತಿರ್ಗಿ ನನಗೆ ಕಾಲು ನೋವಾಗೈತೆ ಸರ್. ವಯಸ್ಸಾದವ್ರಿಗೆ ಹಿಂಗೆಲ್ಲ ಮಾಡಿದ್ದಾರೆ ಅವರು. ಹಿಂದುಳಿದ ಪ್ರದೇಶಗಳು ಹಾಗೂ ಸ್ಲಂ ಏರಿಯಾಗಳಲ್ಲಿ ವಾಸಿಸುವ ವಸತಿ ಹೀನರಿಗಾಗಿ ಸರ್ಕಾರವು ಸ್ಲಂ ಬೋರ್ಡ್ ಮೂಲಕ ವಸತಿ ನಿರ್ಮಾಣ ಯೋಜನೆಗೆ ಚಾಲನೆ ನೀಡಿತ್ತು. ಈ ಯೋಜನೆಯಡಿ ತಿಪ್ಟೂರು ತಾಲೂಕಿನಲ್ಲಿ ಸುಮಾರು 1,500ಕ್ಕೂ ಹೆಚ್ಚು ಮನೆಗಳಿಗೆ ಅನುಮೋದನೆ ನೀಡಲಾಗಿದ್ದು, ಇದೀಗ ಮನೆಗಳ ನಿರ್ಮಾಣ ಕಾರ್ಯ ಕಳೆದ 3 ವರ್ಷಗಳಿಂದ ಅರ್ಧದಲ್ಲೇ ನಿಂತು ಹೋಗಿರೋದ್ರಿಂದ ಫಲಾನುಭವಿಗಳು ಮನೆ ಇಲ್ಲದೆ ಬೀದಿಗೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಿಪ್ಟೂರಿನಲ್ಲಿ ಸರ್ಕಾರದ ಯೋಜನೆಯಂತೆ ಮನೆ ನಿರ್ಮಾಣಕ್ಕಾಗಿ ಫಲಾನುಭವಿಗಳಿಂದ ಸುಮಾರು 1 ಲಕ್ಷ ರೂಪಾಯಿ ಹಣ ವಸೂಲಿ ಮಾಡಿತ್ತು. ಉಳಿದ ಹಣವನ್ನ ಮನೆ ನಿರ್ಮಾಣ ಕಾರ್ಯಕ್ಕೆ ಸರ್ಕಾರವೇ ಭರಿಸಿತ್ತು. ಆದರೆ ಹಲವು ವರ್ಷಗಳಿಂದ ಮನೆಗಳ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳದೇ ಇರೋದ್ರಿಂದ ಮನೆ ಇಲ್ಲದೆ ಇತ್ತ ಬಾಡಿಗೆ ಮನೆಯಲ್ಲಿ ವಾಸಿಸುವಂತಹ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಬಗ್ಗೆ ಸಂತ್ರಸ್ತ ಮಹಿಳೆಯೊಬ್ಬರು ಮಾತನಾಡಿ, ನಾವು ಪ್ರತಿದಿನ ಕೂಲಿ ಮಾಡಿ ಜೀವನ ಸಾಗಿಸಬೇಕು. ಮನೆ ಕಟ್ಟಿಕೊಡ್ತಾರೆ ಅಂತ ಹಣ ಕಟ್ಟಿದ್ವಿ. ಆದರೆ ಇಷ್ಟು ವರ್ಷವಾದ್ರೂ ಮನೆ ಕಟ್ಟಿಸಿಕೊಟ್ಟಿಲ್ಲ. ಸ್ವಂತ ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲಿ ಜೀವನ ನಡೆಸೋದು ತುಂಬಾ ಕಷ್ಟಕರವಾಗ್ತಿದೆ. ಎಷ್ಟು ಸಲ ಅಂತ ನಾವು ಹೋಗಿ ಕೇಳಬೇಕು. ಕಚೇರಿಗೆ ತಿರುಗಿ ಸಾಕಾಗಿದೆ ಎಂದು ಅಳಲು ತೋಡಿಕೊಂಡರು. ನೋಡ್ರಿ ಸರ್, 3 ವರ್ಷ ಆಯ್ತು ಮನೆ ಲೋನ್ ಕೊಡ್ತೀವಿ ಅಂತ ಬಂದು ಮನೆ ಪೂರ್ತಿ ಮಾಡಿಲ್ಲ. ನಮಗೆ ಬಾಡಿಗೆ ಕಟ್ಟಕ್ಕೆ ಹೋಗ್ತಿಲ್ಲ. ನನಗೆ ವಯಸ್ಸಾದಳು ಯಾರೂ ಇಲ್ಲ. ಈಗ ಅವ್ರ ಕಿಟಿಗೆ ಬಾಗಿಲು ನೆಲ ಏನು ಕೊಟ್ಟಿಲ್ಲ ಅಲಿತಿದ್ದೀನಿ. ಈಗ ಬಾಡಿಗೆ ಕಟ್ಟೋಕ್ಕಾಗ್ದಲ್ಲೇ ಬಂದು ನಾನು ಈ ಮನೆಗೆ ಸೇರ್ಕೊಂಡಿದ್ದೀನಿ. ಧೂಳು ಅಂದರೆ ಧೂಳು ಮನೆಗಲ್ಲವ. ನನ್ನ ಪರಿಸ್ಥಿತಿ ತುಂಬ ಕಷ್ಟ ಆಗಿದೆ ಅವ್ರು ಏನು ಮಾಡಿದ್ರು ಕಂಪ್ಲೀಟ್ ಮಾಡಿಕೊಟ್ಟಿಲ್ಲ 3 ವರ್ಷ ಆಯಿತು ಈ ಥರ ಲೋನ್ ಕೊಡ್ತೀವಿ ಅಂತ ಬಂದು ನನಗೆ ತುಂಬ ತೊಂದರೆ ಮಾಡಿದ್ದಾರೆ ಅಲ್ಲ ಎಷ್ಟು ಸತಿ ಅಂತ ತಿರ್ಗಿ ನನಗೆ ಕಾಲು ನೋವಾಗೈತೆ ವಯಸ್ಸಾದವ್ರಿಗೆ ಹಿಂಗೆಲ್ಲ ಮಾಡಿದ್ದಾರೆ ಅವರು. ಇನ್ನಾದರೂ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಸಮಸ್ಯೆಯತ್ತ ಗಮನ ಹರಿಸಿ ವಿಳಂಬವಾಗಿರುವ ಮನೆಗಳ ನಿರ್ಮಾಣ ಕಾರ್ಯ ಶೀಘ್ರವಾಗಿ ಪೂರ್ಣಗೊಳಿಸಬೇಕೆಂದು ವಸತಿಹೀನರು ಆಗ್ರಹಿಸಿದ್ದಾರೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪ್ಟೂರು.